ಹಾಸನದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ದಳಪತಿಗಳು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹಾಸನ JDSನ ಭದ್ರಕೋಟೆ. ಆ ಭದ್ರಕೋಟೆಯಲ್ಲಿ ಇನ್ನಷ್ಟು ಬಿಗಿಪಟ್ಟನ್ನು ಸಾಧಿಸೋದಕ್ಕೆ, ಈಗಿರೋದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಹೋದರರು ತಮಗೆ ತಾವೇ ಒಂದು ಸವಾಲನ್ನು ಹಾಕ್ಕೊಂಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಾಗೆ ಮಾಜಿ ಸಚಿವ HD ರೇವಣ್ಣ ಅವರು ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಹಾಸನದ ಜಿಲ್ಲೆಯಲ್ಲಿ ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು JDS ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇರುವಂಥದ್ದು. ಜಿಲ್ಲೆಯ ನಾಯಕರ ಜೊತೆಗೆ ಈಗಾಗಲೇ ದಳಪತಿಗಳು ಚರ್ಚೆಯನ್ನು ನಡೆಸಿದ್ದಾರೆ. 2028ರ ಚುನಾವಣೆಗೆ ಒಗ್ಗಟ್ಟಿನ ಸಂಕಲ್ಪವನ್ನು ಮಾಡಿ ಮುಂದುವರಿಯೋದಕ್ಕೆ ಮುಂದಾಗಿದ್ದಾರೆ ದಳಪತಿಗಳು. ಈಗಾಗಲೇ 2028ರ ಚುನಾವಣಾ ನಿಟ್ಟಿನಲ್ಲಿ ಹಲವು ರೀತಿಯ ರೂಪುರೇಷೆಗಳನ್ನು ಹಾಕ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸವನ್ನು ಕೂಡ JDS ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟ ಇರ್ಬೋದು, ಹಾಗೆ ಸದನದಲ್ಲಿ ಅತಿ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ತಾ ಇರುವಂಥದ್ದು ಇರ್ಬೋದು. ಇದೆಲ್ಲವನ್ನು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇರುವಂತಹ ಕೆಲಸಗಳು. ಇದೀಗ ಹಾಸನದ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು ದಳಪತಿಗಳು. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ದಳಪತಿಗಳು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹೌದು, 2028ರ ಚುನಾವಣೆಗೆ ಈಗಾಗಲೇ ಅವರು ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾವ ರೀತಿಯ ತಯಾರಿ ಇದು? ಹಾಗೆ ಹಾಸನದಲ್ಲಿ 7 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಅವರು ರೂಪಿಸಿರುವಂತಹ ಆ ಮಾಸ್ಟರ್ ಪ್ಲಾನ್ ಏನು? ನವೀನ್, 2028ರ ಚುನಾವಣೆಯನ್ನು JDS ನಾಯಕರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗಲಿಂದಲೂ ಕೂಡ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ JDSನ ಭದ್ರಕೋಟೆ ಆಗಿರುವಂತಹ ಹಾಸನ ಜಿಲ್ಲೆಯಲ್ಲಿ ಈಗ ಏನು 8 ಕ್ಷೇತ್ರಗಳಿದೆ. 8 ಕ್ಷೇತ್ರಗಳಲ್ಲಿ ಕನಿಷ್ಠ 7 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಆರಂಭಿಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDSನ ಶಾಸಕರಾಗಿರ್ಬೋದು, ಜೊತೆಗೆ ಮಾಜಿ ಶಾಸಕರನ್ನ ಕರೆದು ಒಂದು ಸಭೆಯನ್ನ ಮಾಡಿದರೆ ಈ ಒಂದು ಸಭೆಯಲ್ಲಿ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಇವ್ರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಜೊತೆಗೆ ಪಕ್ಷ ಸಂಘಟನೆಗೆ ಚುರುಕನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಗೆಲ್ಲೋದಕ್ಕೆ ಅವಕಾಶವನ್ನು ಕೊಡಬಾರದು. ಅತಿ ಹೆಚ್ಚು ಸ್ಥಾನಗಳನ್ನ JDS ಗೆಲ್ಲಬೇಕು, ಜೊತೆಗೆ ಬಿಜೆಪಿಗೂ ಕೂಡ ಒಂದು ಕ್ಷೇತ್ರವನ್ನು ಬಿಟ್ಟು ಕೊಡೋಣ ಅನ್ನೋ ಒಂದು ತೀರ್ಮಾನ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಈ ಒಂದು ಏನು ಹಾಸನದಲ್ಲಿ ಕಾಂಗ್ರೆಸ್ ಕೂಡ ಒಂದು ಕ್ಷೇತ್ರವನ್ನು ಗೆದ್ದಿದೆ. ಅದರಲ್ಲೂ ಕೂಡ ಶಿವಲಿಂಗೇಗೌಡರು ಸಚಿವರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅನ್ನೋ ಒಂದಷ್ಟು ರೂಪುರೇಷೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರೇವಣ್ಣ ಅವರ ಒಂದು ಏನು JDS ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಹಾಸನದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲಿಸಿಕೊಡ್ತೇನೆ ಅನ್ನೋ ಮಾತನ್ನ ದೇವೇಗೌಡರು ಮತ್ತು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಒಂದು ಮಾತನ್ನ, ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಏನು ಈ ಒಂದು ರೇವಣ್ಣ ಅವರು ತಮ್ಮ ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಯಾಕೆ ತೆಗೆದುಕೊಂಡಿದ್ದಾರೆ ಅನ್ನೋದಾದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಮ್ಮ ಕುಟುಂಬದ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿದೆ. ಜೊತೆಗೆ ಈ ಒಂದು ಪ್ರಕರಣಗಳಲ್ಲಿ ಸರ್ಕಾರವು ನೇರವಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು, ಜೊತೆಗೆ NDA ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೂ ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಜೊತೆಗೆ ಏನು ರೇವಣ್ಣ ಅವರು ಸ್ವತಃ ಸದನದಲ್ಲಿ ಬಿಜೆಪಿ ನಾಯಕರ ಜೊತೆ ಒಂದಷ್ಟು ಸಮನ್ವಯವನ್ನು ಸಾಧಿಸಲಿಕ್ಕೆ ಸದನದಲ್ಲಿ ಒಂದಷ್ಟು ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಸುರೇಶ್ ಬಾಬು ಅವರ ಜೊತೆ ಸೇರಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಏನು ಹೋರಾಟಗಳನ್ನು ಮಾಡ್ತಾರೆ, ಅದಕ್ಕೆ ಬಿಜೆಪಿ ಜೊತೆ ಒಂದಷ್ಟು ಮಾತುಕತೆಗಳನ್ನು ಮಾಡೋದು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಜೊತೆಗೆ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿರೋದು. ಯಾಕಂದ್ರೆ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋದಾಗ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಏನು ರೇವಣ್ಣ ಅವರು ತಮ್ಮ ವಿರುದ್ಧ ಪ್ರಕರಣಗಳಲ್ಲಿ ಸರ್ಕಾರದ ಒಂದು ಏನು ನಡೆ ಏನಿದೆ ಅದು ಅವರಿಗೆ ಸಾಕಷ್ಟು ಆಕ್ರೋಶವನ್ನು ತರಿಸಿರುವಂತದ್ದು. ಹಾಗಾಗಿ ಹೇಗಾದ್ರೂ ಮಾಡಿ 2028ರ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಹಾಸನದಿಂದಲೇ ಹೆಚ್ಚು ಸ್ಥಾನವನ್ನು ಕೊಡಬೇಕು ಅನ್ನೋದು ರೇವಣ್ಣ ಅವರ ತಂತ್ರಗಾರಿಕೆ ಆಗಿರುವಂತದ್ದು. ಜೊತೆಗೆ ಮಾಜಿ ಸಚಿವರುಗಳು ಅಥವಾ ಮಾಜಿ ಶಾಸಕರಾಗಿದ್ದಾರೆ, ಅವರಿಗೂ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಟಿಕೆಟ್ ಅನ್ನ ನಿಮಗೆ ಕೊಡ್ತೀವಿ, ಈಗಲಿಂದಲೂ ಕೂಡ ಕ್ಷೇತ್ರದಲ್ಲಿರಿ, ಕ್ಷೇತ್ರದ ಜನರ ಜೊತೆ ಕೆಲಸ ಮಾಡಿ, ಜೊತೆಗೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನಗಳನ್ನ ನಾವೇ ಗೆಲ್ಲಬೇಕು ಅನ್ನೋ ಒಂದು ಸೂಚನೆಯನ್ನ, ಸಂದೇಶವನ್ನ ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರು ರವಾನಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.